ಏನು ಮಾಡ್ತಿದ್ದೀವಾ? ಕಿತ್ಕೊಂಡ್ಬಿಟ್ಟು ಇವತ್ತೇನೇ ಕೆಲಸ ಆಗಿದೆ ಅಂತ ನೋಡೋಣ ಇವಾಗ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಒಂದು ಸಲ ತೋಟಕ್ಕೆ ಹೋಗಿ ವಾಪಸ್ ಬಂದಿದ್ದಾಯಿತು. ಹಸು ಕಟ್ಟೋಗೋಣ ಅಂತ ಅಂದ್ಕೊಂಡು ಬಂದೆ. ಇವತ್ತು ಪೇಂಟ್ ಹೊಡೆಯೋದಕ್ಕೆ ಬರ್ತಾರೆ, ಹಾಗಾಗಿ ಬೇಗನೆ ಬಂದೆ. ಸ್ವಲ್ಪ ಲಗೇಜೆಲ್ಲ ಎತ್ತಿಡೋದಿತ್ತಲ್ಲ, ಹಾಗಾಗಿ ಎಲ್ಲ ಎತ್ತಿಟ್ಟಾಯಿತು. ಈಗ ಇನ್ನೊಂದು ಸಲ ಹಸುಗಳನ್ನು ಮುಂದಕ್ಕೆ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಲಗೇಜ್ ಎಲ್ಲ ಶಿಫ್ಟ್ ಮಾಡೋದಿತ್ತಲ್ಲ, ಸಿಕ್ಕಾಬಟ್ಟೆ ಕಷ್ಟ ಆಯಿತು. ಎಲ್ಲ ಒಂದತ್ರ ಹಾಗೇ ತುಂಬಿ ಬಿಟ್ಟಿದ್ವಿ. ಅದೇ ಆಲ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಎಲ್ಲ ಒಂದತ್ರ ಹಾಕ್ಬಿಟ್ಟಿದ್ವಿ. ಅಲ್ಲೆಲ್ಲ ಕೆಲಸ ಇತ್ತು ಅಂತ ಅದನ್ನೆಲ್ಲ ವಾಪಸ್ ಒಳಗೆ ತೊಗೊಂಡು ಬಂದಿಡಬೇಕು. ಒಳಗಿರೋದು ಮತ್ತೆ ತಗೊಂಡೋಗಿ ಐಟಮ್ಸ್ ಇಡೋದೇ ಎಷ್ಟೋ ಹೊತ್ತಾಯಿತು. ಇವಾಗ ಲಪ ಆಗ್ತಾ ಇದ್ದಾರೆ ಆಚೆ. ನೋಡಬೇಕು ಇವತ್ತು ಹೇಗೆ ಕಾಣುತ್ತೆ, ಎಲ್ಲಿವರೆಗೂ ಆಗುತ್ತೆ, ಹೇಗೆ ಕಾಣಿಸುತ್ತೆ ಅಂತ. ಕೆಲಸ ಅಂತೂ ಸಿಕ್ಕಾಬಟ್ಟೆ ಇದೆ. ಹೇಗೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ಅಂದರೆ ಖಾಲಿ ಮನೆಗೆ ಅದು ಹೇಳಿದ್ನಲ್ಲ, ಪೇಂಟ್ ಹೊಡ್ಸಿದ್ರೆ ತುಂಬ ಈಸಿ. ಅಲ್ಲೇನು ಐಟಮ್ಸ್ ಇರೋದಿಲ್ಲ, ಅದು ಲಪ್ಪದು ಪೇಂಟ್ ಅಷ್ಟು ಮಾತ್ರ ಇರುತ್ತೆ. ಬಟ್ ವಾಸ ಇರೋ ಮನೇಲಿ ಪೇಂಟ್ ಮಾಡಿಸೋ ಸಿಕ್ಕಾಬಟ್ಟೆ ಕಷ್ಟ. ಒಂದು ಧೂಳು, ಇನ್ನೊಂದು ಎಕ್ಸ್ಟ್ರಾ ಲಗೇಜ್ ಎತ್ತಿಡೋದಕ್ಕೆಲ್ಲೂ ಆಗಲ್ಲ, ಧೂಳನ್ನು ತಡೆಯೋಕ್ಕಾಗಲ್ಲ. ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ ಇರಲ್ಲ, ಆ ಥರ ಆಗ್ಬಿಟ್ಟಿದೆ. ಯಾರಿಗೆ ಖುಷಿಯೋ ಇದೆಯೋ ಇಲ್ವೋ ಗೊತ್ತಿಲ್ಲ, ನನ್ನ ಮಗಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಇದೆ. ಯಾಕೆ ಅಂತಂದರೆ ಮನೆ ತುಂಬ ದಿವಂಕಟ್ಟು ಮಂಚ ಅದೇ ಇದೆ, ಅದ್ರ ಮೇಲೆಲ್ಲ ಕುತ್ಕೊಂಡು ಆಟಾಡ್ಬೋದು. ಹಾಗಾಗಿ ಫಸ್ಟ್ ಆಚೆಯಿಂದ ಕೆಲಸ ಶುರು ಮಾಡಿದ್ದಾರೆ. ಅಂತಂದರೆ ಅಲ್ಲಿ ಲಗೇಜ್ ಇತ್ತು. ಹೋದ್ಸಲನೂ ಕೂಡ ಪೇಂಟ್ ಮಾಡಿಸ್ಬೇಕಾದ್ರೆ ಅಲ್ಲಿಗೆ ಲಗೇಜ್ ತುಂಬಿದ್ವಿ. ಹಾಗಾಗಿ ಆ ರೂಮಿಗೆ ಹೋದ್ಸಲನೂ ಲಪ್ಪ ಹಾಕೋದಕ್ಕಾಗಿರಲಿಲ್ಲ. ಹಾಕಿದ್ದಿದ್ರೆ ಇವಾಗ ಈಸಿ ಆಗಿರೋದು. ಎಕ್ಸ್ಟ್ರಾ ಎಲ್ಲಿದೆ ಅಲ್ಲಿಗೆ ಮಾತ್ರ ಹಾಕ್ಕೊಳ್ಳೋರು. ಹೋದ್ಸಲ ಹಾಕಿರಲಿಲ್ವಲ್ಲ, ಹಾಗಾಗಿ ಪೂರ್ತಿ ಹಾಕಬೇಕಿತ್ತು. ಇವತ್ತು 3 ಜನ ಬಂದಿದ್ದರು ಕೆಲಸಕ್ಕೆ. 3 ಜನನೂ ಕೂಡ ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಬಟ್ಟೆ ಅಂತೂ ಸಿಕ್ಕಾಬಟ್ಟೆ ಇತ್ತು. 1-2 ಗಂಟೆ ಬಟ್ಟೆ ಫೋಲ್ಡ್ ಮಾಡಿದ್ದೀನಿ ಅಂತ ಹೇಳ್ಬೋದೇನೋ. ಅಂದರೆ ಮಧ್ಯ ಒಂದೊಂದು ಸಲ ಎದ್ದೋಗಿದ್ದೀನಿ, ಅಷ್ಟು ಬಟ್ಟೆ ಇತ್ತು. ಎಲ್ಲದನ್ನು ಫೋಲ್ಡ್ ಮಾಡಿ ಸಪ್ರೇಟ್ ಮಾಡಿ 4 ಜನದ್ದು ಮತ್ತೆ ಎತ್ತಿಡೋ ಅಷ್ಟರಲ್ಲಿ ಸಾಕು ಅಂತ ಅನ್ನಿಸ್ಬಿಡ್ತು. ಅಷ್ಟು ಬಟ್ಟೆ ಆಗಿಬಿಟ್ಟಿತ್ತು. ತೊಳೆಯೋದು ಕಷ್ಟ, ಮುಗಿಸೋದು ಕಷ್ಟ, ಫೋಲ್ಡ್ ಮಾಡಿ ಎತ್ತಿಡೋದು ಇನ್ನೂ ಕಷ್ಟ. 4 ಜನದ್ದು ಸಪ್ರೇಟ್ ಮಾಡಿ ಎತ್ತಿಡೋದಿದೆಯಲ್ಲ, ಅದು ನನಗೆ ತುಂಬ ಎಡೆಕಾಗ್ಬಿಟ್ಟಿತ್ತು. ಹೆಂಗೋ ಅದೊಂದು ಕೆಲಸ ಮುಗಿಸ್ಬಿಟ್ಟೆ. ಅಷ್ಟು ಜಾಸ್ತಿ ಆಗಿತ್ತು. ಇಷ್ಟೊಂದು ಬಿಟ್ಕೊಳ್ಳೋದು ಒಳ್ಳೆಯದಲ್ಲ. ಕಾರಣ ಗೊತ್ತು ನಿಮಗೆ ಯಾಕೆ ಅಷ್ಟೊಂದು ಬಟ್ಟೆ ಆಗಿತ್ತು ಅಂತ. ಆ ಕಾರಣದಿಂದ ಅದನ್ನು ಹಾಗೇ ಬಿಟ್ಟಿದ್ದೆ. ಈಗ ಅಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಮಧ್ಯಾಹ್ನ ಅಡುಗೆ ಮಾಡೋ ಟೈಮು. ಇವಾಗ ನಾನು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಫಸ್ಟ್ ಇವಾಗ ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಮಾಮೂಲಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ತರಕಾರಿ ಸಾಂಬಾರಲ್ವ, ಹಾಗಾಗಿ ಅದಕ್ಕೆ ಇವಾಗ 1-2 ಟೊಮೊಟೊನ ಕಟ್ ಮಾಡಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಬೇಗನೆ ಆಗಬೇಕಿತ್ತು, ಟೈಮ್ ಆಗಿಬಿಟ್ಟಿತ್ತು. ಏನೇನು ತರಕಾರಿ ಇತ್ತೋ ಅದನ್ನೆಲ್ಲ ಕಟ್ ಮಾಡಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನನಗೆ ಏನು ಗೊತ್ತಾ, ಇವತ್ತು ಬೆಳಗ್ಗೆ 10 ಗಂಟೆಗೆ ಹೋಗಿದ್ದು ಕರೆಂಟೇ ಇಲ್ಲ. ನಾನು ಅಡುಗೆ ಮಾಡೋವರೆಗೂ ಕೂಡ 1:15ವರೆಗೂ ವೆಯ್ಟ್ ಮಾಡಿದ್ದೀನಿ ಮಸಾಲೆ ರುಬ್ಬೋದಕ್ಕೆ ಕರೆಂಟ್ ಬರುತ್ತೆ ಅಂತ. ಬಟ್ ಬರಲೇ ಇಲ್ಲ. ತರಕಾರಿಗೆ ಉಪ್ಪಾಕಿ ಅದನ್ನು ಸಪ್ರೇಟ್ ಬೇಯಿಸ್ಕೊಂಡೆ. ಈ ಕಡೆ ಬೇಳೆನ ಸಪ್ರೇಟ್ ಬೇಯಿಸ್ಕೊಂಡು ಅದಕ್ಕೆ ಹಾಕಿದೆ. ಈ ಥರ ಸಪ್ರೇಟ್ ಬೇಯಿಸಿ ಹಾಕಿದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹಾಗಾಗಿ ಆಮೇಲೆ 1:15 ಆಯಿತು. ಎಷ್ಟೋವರೆಗೂ ಕಾಯೋದಲ್ವಾ, ಹಾಗಾಗಿ ಹಾಗೇ ಇಟ್ಕೊಂಡಿದ್ದೆ ಕರೆಂಟ್ ಬರುತ್ತೆ ಅಂತ. ಆದರೆ ಬರಲಿಲ್ಲ. ಅದಕ್ಕೇ ಇವಾಗ ಧನಿಯಾ ಪುಡಿ, ಖಾರದ ಪುಡಿ, ಮಸಾಲೆ ಪುಡಿಗಳನ್ನೆಲ್ಲ ಹಾಕ್ಕೊಂಡು ಕಾಯಿ ತುರಿ ಹಾಕ್ತೆ. ಅದನ್ನೇ ಹಾಕ್ಕೊಂಡು ಕುದಿಸ್ಕೊಂಡು ಅದೇ ಥರ ಸಾಂಬಾರು ರೆಡಿ ಮಾಡಿದೆ. ಮಸಾಲೆ ರುಬ್ಬಿದೆ. ಬಟ್ ನನಗೆ ಮಸಾಲೆ ರುಬ್ಬಿ ಮಾಡಿದ್ರೇ ಜಾಸ್ತಿ ಇಷ್ಟ ಆಗೋದು. ಇನ್ನು ಕುದೀತಾ ಇತ್ತು. ಎಲ್ಲ ಹಾಕಿನೂ 2 ನಿಮಿಷ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಕರೆಂಟ್ ಕರೆಕ್ಟಾಗಿ ಬಂತು. ಮತ್ತು ಹಸಿ ಈರುಳ್ಳಿ, ಸ್ವಲ್ಪ ಅದರದ್ದೇ ಕಾಯಿ ತರಕಾರಿ ಎಲ್ಲ ತೊಗೊಂಡು ರುಬ್ಬಿ ಹಾಕಿ ಕುದಿಸಿದ್ದಾಯಿತು. ಅಲ್ಲಿವರೆಗೂ ಕರೆಂಟ್ ಬಂದಿಲ್ಲ. ಇನ್ನೂ ಹಾಕಿ 2 ನಿಮಿಷ ಆಗಿರಲಿಲ್ಲ, ಕರೆಂಟ್ ಬಂತು. ಬೇಜಾರಾಗ್ತಾಯಿತ್ತು, ಲೇಟಾದರೂ ಒಂಥರ ಅಷ್ಟು ಬೇಗನೆ ಬಂದುಬಿಡ್ತಲ್ಲ ಅಂತ. ಇವಾಗ ನೋಡಿ ಇಷ್ಟು ಕೆಲಸ ಆಗಿದೆ. ಮಧ್ಯಾಹ್ನದ ಊಟಕ್ಕಷ್ಟರಲ್ಲಿ 2 ಲೇಯರ್ ಲಪ್ಪ ಹಾಕ್ತಾರೆ. ಇದು 1ನೇ ಲೇಯರ್ ಲಪ್ಪ ಹಾಕ್ತಾ ಇರೋದು. ಕೆಲಸ ನೀಟಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಫಿನಿಷಿಂಗ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಅಂತಂದರೆ ಆಲ್ಟ್ರೇಷನ್ ಮಾಡಿಸಿದ ಮೇಲೆ ಪೇಂಟ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನಾವು ನೋಡಿಲ್ಲ, ಇದು ಫಸ್ಟ್ ಅಲ್ವಾ. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಹೇಗೆ ಕಾಣಿಸ್ಬಹುದು ಅಂತ. ನೋಡಬೇಕು ಹೇಗಾಗತ್ತೆ ಅಂತ. ಕೆಲಸ ಅಂತೂ ತುಂಬ ನೀಟಾಗಿ ಆಗ್ತಾಯಿದೆ. ಪೇಂಟ್ ಮಾಡಿಸಿ ಕೂಡ ತುಂಬ ದಿನ ಆಗಿತ್ತು. ನನ್ನ ಮಕ್ಳದ್ದು ಅದ್ರ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಎಲ್ಲದೂ ಅದ್ರ ಮೇಲೆ ತುಂಬ ಇತ್ತು.
ನಾನು ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಇದೆಲ್ಲ ಆಗ್ಬಿಡುತ್ತೆ ಪೇಂಟ್ ಅಂತ. ತಂದಿಡ್ಕೊಂಡು 3-4 ತಿಂಗಳಾದ್ರೂ ಕೂಡ ಪೇಂಟ್ ಕಂಪ್ಲೀಟ್ ಮಾಡೋದಕ್ಕಾಗಿರಲಿಲ್ಲ. ಕಾರಣ ನೀವು ನೋಡಿರ್ತೀರ. ನಾನು ಅಂದ್ಕೊಳ್ತಾ ಇದ್ದೆ ಯಾಕೆ ಇಷ್ಟು ಮಾಡಿದ್ರೂ ಪೇಂಟ್ ಕಂಪ್ಲೀಟ್ ಮಾಡ್ಸೋದಕ್ಕೆ ಆಗ್ತಿಲ್ವಲ್ಲ, ಮುಗಿಸಿಲ್ವಲ್ಲ ಅಂತ. ಆಮೇಲೆ ಅನ್ನಿಸ್ತು ಮುಗಿಸ್ದೇ ಇದ್ದಿದ್ದೇ ಒಳ್ಳೇದಾಯ್ತು. ಇಲ್ಲ ಅಂತಂದಿದ್ರೆ ಆಲ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಮತ್ತೆಲ್ಲ ಕಿತ್ತಿರೋದು, ಮತ್ತೆ ಡಬಲ್ ಖರ್ಚಾಗಿರೋದು, ಪೇಂಟ್ ಎಲ್ಲ ವೇಸ್ಟ್ ಆಗಿರೋದು, ಇನ್ನೊಮ್ಮೆ ಮಾಡಿಸ್ಬೇಕಿತ್ತು, ಎಲ್ಲ ಡಬಲ್ ಖರ್ಚಾಗಿರೋದು. ಆಗದೇ ಇದ್ದೇ ಒಳ್ಳೇದಾಯಿತು ಅಂತ ಅನಿಸುತ್ತೆ. ಇದಕ್ಕೇ ಹೇಳೋದು, ಕೆಲವೊಂದು ಸಲ ತಡವಾದ್ರೂ ಕೂಡ ಅದಕ್ಕೊಂದು ಅರ್ಥ ಇರುತ್ತೆ. ಯಾವ ಟೈಮಲ್ಲಿ ಏನಾಗಬೇಕು ಕರೆಕ್ಟಾಗಿ ಅದೇ ಆಗೋದು. ನನಗೆ ತುಂಬ ಅನ್ನಿಸ್ತದು. ಫಸ್ಟ್ ಅಂದ್ಕೊಳ್ತಾ ಇದ್ದೆ ನಾನು, ಇಲ್ಲ ನಾವು ಕರಿತಾ ಇದ್ವಿ, ಅವ್ರ ಕೆಲಸ ಇದೆ ಅಂತ ಬರ್ತಿರ್ಲಿಲ್ಲ. ಅವ್ರು ಬರ್ತೀವಿ ಅಂತಂದರೆ ನಾವು ಬೇಡ ಅಂತ ಇದ್ವಿ, ಏನಾದರೂ ಕೆಲಸ ಇದೆ ಅಂತ. ಕೊನೆಗೆ ಆಲ್ಟ್ರೇಷನ್ ಮಾಡಿಸೋದು ಅಂತ ತಲೆಗೆ ಬಂತು. ಮತ್ತು ಅವರೇ ಹೇಳಿದರು, ಹೇಗಿದ್ರು ಮಾಡಿಸಿ, 2 ವರ್ಷ ಬಿಟ್ಟು ಮಾಡಿಸೋದೇನು, ಇವಾಗಲೇ ಮಾಡಿಸಿದ್ರೆ ಒಳ್ಳೇದಲ್ವಾ, ಪೇಂಟ್ ಖರ್ಚಾದ್ರೂ ಉಳ್ಕೊಳ್ಳುತ್ತೆ, 8-10 ವರ್ಷ ವ್ಯಾರಂಟಿ ಇರುತ್ತೆ, ಒಳ್ಳೆ ಪೇಂಟ್ ಮಾಡಿಸ್ತಾ ಇದ್ದರೆ ಇವಾಗಲೇ ಮಾಡಿಸಿ ಅಂದರು. ಮತ್ತು ಅದರಲ್ಲಿ ಇವ್ರು ಬರಲಿಲ್ಲ, ಗಾರೆ ಕೆಲಸಕ್ಕೆ ಬರಲಿಲ್ಲ. ಯಾಕೆಂತಂದರೆ ನಾವು ಅವಾಗ ಹೇಳಿದರೆ ಅವ್ರು ಮುಂಚೆನೇ ಎಲ್ಲ ಒಪ್ಕೊಂಡಿರ್ತಾರೆ, ಮತ್ತು ಆ ಟೈಮಿಗೆ ಬರಬೇಕು. ಮತ್ತು ಅವ್ರು ಬಂದರು, ಅರ್ಧಂಬರ್ಧ ಕೆಲಸ ಮಾಡಿ ಮತ್ತೆ 1 ವಾರ ಹೋದರು, ಮತ್ತೆ 1 ವಾರ ಬಿಟ್ಕೊಂಡು ಬಂದರು. ಅಷ್ಟರಲ್ಲಿ ಟೈಮ್ ಬೇರೆ ಆಗಿತ್ತು, ಅಧಿಕ ಮಾಸ ಬಂತು ಅಂತ ಡೋರ್ ಇಡೋಕ್ಕಾಗಲಿಲ್ಲ. ಮತ್ತೊಂದು ತಿಂಗಳು ಗ್ಯಾಪ್ ತೊಗೊಂಡ್ವಿ, ಮತ್ತೆ ಡೋರ್ ಇಟ್ಟು 1 ವಾರ ಕ್ಯೂರಿಂಗ್ ಆಗಿ ನಂತರ ಇವಾಗ ಪೇಂಟ್ ಮಾಡಿಸೋದಕ್ಕೆ ಬಂದ್ವಿ. ಇಷ್ಟು ದಿನ 3-4 ತಿಂಗಳು ಗ್ಯಾಪ್ ತೊಗೊಂಡ್ವಿ ಇಷ್ಟು ಕಂಪ್ಲೀಟ್ ಮಾಡೋದಕ್ಕೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ 3-4 ಡೇಸ್ ಮೇಲೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಜನ ಬಂದರೆ ಬೇಗನೆ ಆಗುತ್ತೆ, ಕಡಿಮೆ ಜನ ಬಂದರೆ ಒಂದು 4 ದಿನನಾದ್ರೂ ಆಗುತ್ತೆ. ಅವರು ಬೇರೆ ಬೇರೆ ಕಡೆ ಎಲ್ಲ ಒಪ್ಕೊಂಡಿರ್ತಾರಲ್ಲ, ಹಾಗಾಗಿ ಎಲ್ಲ ಥರನೂ ಸ್ವಲ್ಪ ಜನ ಬಿಟ್ಟು ಕೆಲಸ ಮಾಡಿಸ್ತಿರ್ತಾರೆ. ಎಲ್ಲ ಅರ್ಜೆಂಟ್ ಇರ್ತವೆ, ಹಾಗಾಗಿ ಕೆಲಸ ಎಲ್ಲ ಥರನೂ ಮಾಡಬೇಕಲ್ಲ. ಹಸುಗಳನ್ನ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಮನೆ ಹತ್ರ ನೀರು ಇಟ್ಕೊಳ್ಳೋದಕ್ಕೆ ಬಾವಿ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲೆಲ್ಲ ಫುಲ್ ಹಸುಗಳ್ದು ಒಂದು ಸಲ ಸ್ನಾನ ಆಗಿಬಿಟ್ಟಿತ್ತು. ನಾನು ಅಷ್ಟರಲ್ಲಿ ಬರೋ ಅಷ್ಟರಲ್ಲಿ ಅಡುಗೆ ಮನೆ ಕ್ಲಿಯರ್ ಮಾಡಿಕೊಡಿ, ಅಲ್ಲಿಗೆ ಲಪ್ಪ ಹಾಕಬೇಕು ಅಂದರು. ಅಂದರೆ ಹೊಸ್ದಾಗಿ ಮಾಡಿಸಿದ್ವಲ್ಲ, ಅಲ್ಲಿಗೆ ಲಪ್ಪ ಹಾಕಬೇಕು, ಅಡುಗೆ ಮನೆ ಕ್ಲಿಯರ್ ಮಾಡಿಕೊಡಿ ಅಂದರು. ಎಲ್ಲಿಗೆ ಇಡಲಿ ಐಟಮ್ಸು, ಇಷ್ಟು ದೊಡ್ಡ ಮನೆ ಆದ್ರೂ ಕೂಡ ಇಡೋದಕ್ಕೆ ಸಾಕಾಗ್ತಿಲ್ಲ. ಅಂದರೆ ಅದ್ರ ಜಾಗದಲ್ಲಿ ಅದು ಇರೋದಾದರೆ ಪ್ರಾಬ್ಲಮ್ಮೇ ಇಲ್ಲ. ಫಸ್ಟು 3 ರೂಮ್ ಇತ್ತು, ಇವಾಗ 2 ರೂಮ್ ಆಗಿದೆ. ಒಂದು ಮಂಚ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಅದನ್ನು ಎಲ್ಲಿಗೆ ಇಡೋದು ಅಂತ ಗೊತ್ತಿಲ್ಲ. ಕ್ಲೀನ್ ಮಾಡಲೇಬೇಕು, ಅಂದರೆ ಕೊಡಲೇಬೇಕು, ಅವ್ರಿಗೆ ಕ್ಲಿಯರ್ ಮಾಡಲೇಬೇಕು, ಅವ್ರು ಕೆಲಸ ಮಾಡಲೇಬೇಕು. ಹಾಗಾಗಿ ಎಲ್ಲ ಬಂದು ಮತ್ತೆ ಒಂದು 1/2 ಅವರ್ ಕ್ಲಿಯರ್ ಮಾಡಿದ್ದಾಯಿತು. ಈಗ ಅಡುಗೆ ಮನೆಗೆ ಲಪ್ಪ ಹಾಕೋದಕ್ಕೆ ಶುರು ಮಾಡಿದರು. ಈ ಥರ ಇತ್ತು ಇಡೀ ದಿನ. ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೋಯ್ತು ಅಂತ ಗೊತ್ತಾಗಲಿಲ್ಲ, ಅಷ್ಟು ಬ್ಯುಸಿಯಾಗಿತ್ತು. ತೋಟಕ್ಕೆ ಹೋಗಿ ಬಂದಿದ್ದು, ಹಸು ಕಟ್ಟಿದ್ದು, ಅಡುಗೆ ಮಾಡಿದ್ದು, ಪಾತ್ರೆ ತೊಳೆದಿದ್ದು, ಬಟ್ಟೆ ಮಡಿಸಿದ್ದು, ಜೊತೆಗೆ ಐಟಮ್ಸ್, ಇದೇ ದೊಡ್ಡ ಕೆಲಸ. ಐಟಮ್ಸ್ ಅಲ್ಲಿಂದ ಎತ್ತಿ ಇಲ್ಲಿಗಿಡೋದು, ಇಲ್ಲಿಂದ ಎತ್ತಿ ಅಲ್ಲಿಗಿಡೋದು, ಈ ಥರ ಆಗಿಬಿಟ್ಟಿತ್ತು. ಕೊನೆಗೆ ಅನ್ನಿಸ್ತಾಯಿತ್ತು, ಇನ್ನೊಂದು ಪಕ್ಕದ ಮನೆ ಏನಾದ್ರೂ ಖಾಲಿ ಇದ್ದಿದ್ರೆ ಎಲ್ಲ ತೊಗೊಂಡೋಗಿ ತುಂಬೋದಿತ್ತಲ್ಲ ಅಂತ. ಅಂದರೆ ಮನೆ ಕ್ಲಿಯರ್ ಆಗಿದ್ದಿದ್ರೆ ಕೆಲಸ ಈಸಿ ಆಗಿರೋದು ಅಂತ. ಪರವಾಗಿಲ್ಲ, ಹೇಗೋ ಆಗ್ತಾಯಿದೆ. ನಮ್ಮ ಅಕ್ಕಪಕ್ಕ ಯಾವುದೂ ಮನೆ ಇಲ್ಲ, ಪರವಾಗಿಲ್ಲ, ಹೇಗೋ ಅಡ್ಜಸ್ಟ್ ಆಗ್ತಾಯಿದೆ. ಅದ್ರ ಮಧ್ಯೆ ಈ ಅಕ್ಕಿ ಕಾಯೋದು, ಈ ಥರ ಕೆಲಸ ಬ್ಯುಸಿ ಅಂತಂದರೆ ಬ್ಯುಸಿ. ರೋಟಿ ಬಿಡಿಸ್ತಿದ್ಯಾ? ನಿಂಗೆ ಬಿಡ್ಸೋಕ್ಕೆ ಬರಲ್ಲ ಅದನ್ನ. ತಿಂತೀಯಾ? ಇವಾಗ ಯಾವ ಧಾರಾವಾಹಿ ಬರ್ತಿರೋದು? ಹಾಂ, ಮಹಾತ್ಮೆ. ನಿಂಗೆ ಇಷ್ಟನಾ? ನೀನು ನೋಡ್ತೀಯಾ? ಇದು ಯಾಕೆ ಶನಿವಾರ ಭಾನುವಾರ ಹಾಕೋದಕ್ಕೆ ಮಾಡಿದ್ರು ಗೊತ್ತಿಲ್ಲ. ಪ್ರತಿದಿನ ಬಂದಿದ್ದರೆ ಸಿಕ್ಕಾಬಟ್ಟೆ ಖುಷಿ ಆಗೋದು. ಸೋಮವಾರದಿಂದ ಶುಕ್ರವಾರದವರೆಗೂ ಬರಬೇಕಿತ್ತು, ಶನಿವಾರ ಭಾನುವಾರ ಬಂದಿಲ್ಲ ಅಂತಂದ್ರೂ. ಅದು ಇವಾಗ ಬೇಜಾರದು. ಏನಮ್ಮ ನಿಂಗೆ ಸುಲಿಯೋಕ್ಕೆ ಬರಲ್ಲ ಕಣವ ಅದು? ಹಾಂ, ಅದು ಬಿಡ್ಸೋಕೆ ಗೊತ್ತಾಯಿಲ್ಲ. ತಿನ್ನಲೇಬೇಕಾ ನೀನೀಗ? ಹಾಂ, ತಿನ್ನಲೇಬೇಕಾ? ನಾನೇ ತಿಂತೀನಿ ಕೊಡು, ನಾನೇ ತಿಂತೀನಿ ಕೊಡು. ಸ್ನಾನ ಆಯಿತಾ? ಇವತ್ತು ಬೆಳಗ್ಗಿಂದ ಸ್ನಾನ ಮಾಡಿಸಿರಲಿಲ್ಲ, ಇವಾಗ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಕೆಲಸನೇ ಆಯಿತು. ಇದು ಲಗೇಜೆಲ್ಲ ಎತ್ತಿಡೋ ಅಷ್ಟರಲ್ಲಿ ಸಾಕಾಯಿತು. ಮನೆ ತುಂಬ ಇದೆ. ಲಡ್ಡುಗೆ ಯಾರಿಗೆ ಖುಷಿ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಲಡ್ಡುಗಂತೂ ಸಿಕ್ಕಾಬಟ್ಟೆ ಖುಷಿ. ಹೆಜ್ಜೆ ಇಟ್ಟರೆ ಎಲ್ಲ ಹತ್ರನೂ ದಿವಂಕಟ್ ಸಿಗುತ್ತೆ, ಇಲ್ಲ ಮಂಚ ಸಿಗುತ್ತೆ, ಅದ್ರ ಮೇಲೇ ಓಡಾಡ್ಕೊಂಡು ಫ್ರೀಯಾಗಿ ಇರ್ತಾಳೆ ಅಲ್ವಾ ಬಂಗಾರಿ? ಹಾಂ, ಬಿಡಿಸಿದ್ದಲ್ಲ ನೀನೇ? ಹಾಂ, ಅದನ್ನು ಬಿಡಿಸ್ಕೊಡ್ಬೇಕಾ? ಸರಿ, ತಿನ್ನಬೇಕು.
ಇವತ್ತೇನೇ ಕೆಲಸ ಆಗೈತೆ ಅಂತ ನೋಡೋಣ. ಇವಾಗ ಇದೇನು ಗುಡಿಸಿಲ್ಲ. ಇವಾಗ ನಂದು ಕೆಲಸ ಇರೋದು ಇದೇನೆ, ಇದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಬೇಕು. ಇಲ್ಲಿ ಮಾತ್ರ ಅಲ್ಲ, ಆಚೆಲ್ ಕೂಡ ಇದೆ. ಇದು ಪೂರ್ತಿ ಲಪ್ಪ ಹಾಕಿ ಮುಗ್ದಿದೆ. ಒಂದು ಲೇಯರ್ ಹಾಕಿದ್ದಾರೆ. ಈ ಕಡೆ ಎಲ್ಲ ಮುಂಚೆಲ್ಲ ಆಗಿತ್ತು, ನೀವು ನೋಡಿರ್ತೀರ. ಇದಕ್ಕೆ ಆಗಿರಲಿಲ್ಲ, ಇದು ಇವಾಗ ಕಟ್ಸಿರೋದಲ್ವ, ಹಾಗಾಗಿ ಇದಕ್ಕೊಂದು ಲೇಯರ್ ಮಾಡಿದ್ದಾರೆ. ಮತ್ತು ಇಲ್ಲಿದ್ದು ಎಲ್ಲ ಐಟಮ್ಸ್ನೆಲ್ಲ ಖಾಲಿ ಮಾಡಿದ್ದೀವಿ. ಇವತ್ತು ಇಡೀ ದಿನದ ಕೆಲಸ ಅದೇ. ಐಟಮ್ಸಾಗಿ ಎತ್ತಿಡು ಮತ್ತು ಬೇರೆ ಹತ್ರ ಇಡು, ಅದೇ ಆಯಿತು. ಇಲ್ಲಿಗೂ ಕೂಡ ಒಂದು ಲೇಯರ್ ಮಾಡಿದ್ದಾರೆ. ಆಚೆದ 2ನೇ ಲೇಯರ್ ಆಗ್ತಾಯಿದೆ, ಅದನ್ನು ತೋರಿಸ್ತೀನಿ. ಇಲ್ಲಿ ಡೋರ್ ಇದ್ದಿದ್ದು ಕ್ಲೋಸ್ ಮಾಡಿ ಕಟ್ಸಿದ್ವಲ್ಲ, ಹಾಗಾಗಿ ಇಡೀ ಗೋಡೆಗೆ ಪೂರ್ತಿ ಇದಕ್ಕೆ ಮತ್ತೆ ಲಪ್ಪ ಹಾಕಿದ್ದಾರೆ. ಇದಕ್ಕೂ ಕೂಡ ಆಗಿದೆ. ಇದಕ್ಕೆ ಮಾತ್ರ 2 ಸಲ ಆಗಿದ್ದಾರೆ. ಹಾಗಾಗಿ ಇದು ಇನ್ನೂ ಹಸಿ ಥರ ಹಾಗೇ ಕಾಣಿಸ್ತಾ ಇದೆ. ಬೆಳಕು ಕಡಿಮೆ ಆಯಿತು ಅಂತ ಅನಿಸುತ್ತೆ. ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋದರು. ಅದೇನೋ ಗೊತ್ತಿಲ್ಲ, ಹಳೆ ಮನೆ ಆಗಲಿ ಹೊಸ ಮನೆ ಆಗಲಿ, ಅದಕ್ಕೆ ಬಣ್ಣ ಸುಣ್ಣ ಇದ್ರೇ ಅದಕ್ಕೊಂದು ಕಳೆ ಅಂತ ಹೇಳ್ಬೋದು. ಇದು ಎಷ್ಟು ಡಸ್ಟು ತುಂಬಿಕೊಂಡಿತ್ತು ಅಂದರೆ, ಲಗೇಜೆಲ್ಲ ಇಲ್ಲೇ ಹಾಕ್ಬಿಟ್ಟಿದ್ವಲ್ಲ, ಒಂದು ನೋಡಿದಾಗ ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಎಲ್ಲ ಐಟಮ್ಸ್ ಇಲ್ಲೇ ಇತ್ತು. ಸಿಮೆಂಟಿಂದ ಇದಾಗಿರ್ಬೋದು, ಪೂರ್ತಿ ಎಲ್ಲ ಇಲ್ಲೇ ಹಾಕಿ ಅದು ನೋಡೋಕ್ಕೇ ಆಗ್ತಿರ್ಲಿಲ್ಲ. 6 ಇಂಚು ಕಾಣಿಸ್ತಾ ಇತ್ತು. ಇವಾಗ ಪೇಂಟ್ ಏನಾಗಿಲ್ಲ, ಬರೀ ಲಪ್ಪ ಹಾಕಿರೋದಷ್ಟೇ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸುಣ್ಣ ಬಣ್ಣ ಇದ್ದರೆ ಯಾವ ಮನೆ ಬೇಕಾದ್ರೂ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ಎಲ್ಲ 2 ಲೇಯರ್ ಹಾಕಿದ್ದಾರೆ ಲಪ್ಪ. ಇನ್ನು ಬೇರೆ ಆ ಕಡೆ ಎಲ್ಲ ಒಂದೇ ಆಗಿರೋದು. ಇವತ್ತಿನ ಕೆಲಸ ಇದಾಗಿತ್ತು. ನಾಳೆಗೆ ಬರ್ತಾರೆ. ಈಗೇ ಬಿಟ್ಟಿದ್ದಾರೆ. ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇವಾಗಿರೋದು. ಇನ್ನು ಪೇಂಟ್ ಮುಗಿಯೋ ತನಕ ಕ್ಲೀನಿಂಗ್ದೇ ಕೆಲಸ ನನಗೆ ಜಾಸ್ತಿ ಹೆವಿ ಅಂತ ಅನಿಸೋದು. ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಇಲ್ಲೇ ಮುಗಿಸ್ತೀನಿ. ಯಾಕೆಂದರೆ ಇವಾಗೆಲ್ಲ ಇದನ್ನು ಫಸ್ಟ್ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಗಟ್ಟಿಗಾಗುತ್ತೆ, ನೆಲ ಎಲ್ಲ ಹಾಳಾಗುತ್ತೆ. ಇಷ್ಟು ದಿನ ಯಾಕೆ ಪೇಂಟ್ ಮಾಡಿಸಿಲ್ಲ ಅಂತ ಕಂಪ್ಲೀಟಾಗಿ ಹೇಳಿದ್ದೀನಿ. ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.